ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ತಮ್ಮ ಬೆಂಬಲಿಗರೊಂದಿಗೆ ಖಾಸಗಿಯಾಗಿ ಮಾತನಾಡುವುದಕ್ಕೂ ಬಹಿರಂಗವಾಗಿ ಮಾತನಾಡುವುದಕ್ಕೂ ವ್ಯತ್ಯಾಸವಿದ್ದು, ಎಸ್ಆರ್ ವಿಶ್ವನಾಥ್ ಅವರು ನನ್ನ ಹೇಳಿಕೆ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಎಂದರು. ವಿಶ್ವನಾಥ್ ಅವರು ರಾಜಕೀಯದಲ್ಲಿದ್ದಾರೆ. ಅವರು ಹಿಂಬಾಲಕರು ಒತ್ತಾಯ ಮಾಡಿದ್ರೆ ಏನು ಹೇಳ್ತಾರೆ? ಅವರು ಎಲ್ಲೂ ಹೇಳಿಲ್ಲವಾ? ನಮಗೆ ಸಿಗುತ್ತೆ ಅಂತ ಅವರು ಎಲ್ಲೂ ಹೇಳಿಲ್ಲವಾ ಎಂದು ಪ್ರಶ್ನೆ ಮಾಡಿದರು. ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ದರೆ ನಾನು ಲೋಕಸಭೆಗೆ ಪ್ರಯತ್ನ ಮಾಡುತ್ತಿರಲಿಲ್ಲ. ಹಿತೈಷಿಗಳು ಬಿಜೆಪಿಗೆ ಹೋದ ಕಾರಣ ಸೋಲಾಗಿದೆ ಅಂತ ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯ MP ಆಗಿ ಗೆದ್ದಿರ್ತಕ್ಕಂಥದ್ದು. ಸೊ ನಮ್ಮದು ಕೂಡ ಒತ್ತಾಯ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಾರ್ಟಿಯ MP ಆಗಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ಹತ್ರ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಆದರೆ ತಾವು ಹೇಳಿದಾಗೆ ನಿನ್ನೆ ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ JDSನ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತೇಳಿ. ಬಹುಶಃ ಅವ್ರನ್ನ JDSನ ಅಭ್ಯರ್ಥಿಯಾಗಿ ಏನೋ ಇರಬೇಕು. ಯಾಕಂದರೆ ಅವರು ನಮ್ಮ ಅಭ್ಯರ್ಥಿ ಆಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು, ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು, ಇಲ್ಲ ಅಂತಂದರೆ ಅಮಿತ್ ಶಾ ಅವರು, ನಡ್ಡಾ ಅವರ ಹೆಸರು ಹೇಳಬೇಕಾಗಿತ್ತು. ಬಹುಶಃ ಅವರು JDSಯಿಂದ ಆಕಾಂಕ್ಷಿ ಆಗಿರ್ಬೋದು ಅಂತ ನನ್ನ ಭಾವನೆ. ಯಾಕೆಂದರೆ ಅಲ್ಲಿ ನೋಡಿದಾಗ ಹಂಗೆ ಕಾಣಿಸ್ತಾ ಇತ್ತು. ಅದರಲ್ಲಿ ಅವರು JDSಯಿಂದ ನಿಂತ್ಕೊಂಡ್ರೆ ನಮ್ಮದೇನು ತಕರಾರಿಲ್ಲ, ಆದರೆ ನಾವು BJP ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಇದೆ. ನಾವು ಇವತ್ತು ಕೂಡ ನನ್ನ ಮಗ ಅಲೋಕ್ರವರನ್ನು ಭಾರತೀಯ ಜನತಾ ಪಾರ್ಟಿಯ BJPಯ ಆಕಾಂಕ್ಷಿ ಅಂತ ಎಲ್ಲೇ ಹೇಳಿದ್ದೀವಿ ಹೊತ್ತು ನಾವು ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಇಡೀ ದೇಶದಲ್ಲಿ ಯಾರಿಗೂ ಕೂಡ ನೀವೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಘೋಷಣೆ ಆಗಿಲ್ಲ. ಸೊ ಈ ಥರ ಏಕಪಕ್ಷವಾಗಿ ಅವ್ರು ತೀರ್ಮಾನ ಮಾಡ್ಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಅವ್ರು ಹೇಳಿದ ಪ್ರಕಾರ ಅವರಿಬ್ಬರು ಆಶೀರ್ವಾದ ಮಾಡಿರೋದ್ರಿಂದ ಬಹುಶಃ JDSಯಿಂದ ನಿಂತ್ಕೊಬೋದು ಅಂತಕ್ಕಂಥದ್ದು ಕಾಣ್ತದೆ. ಭಗವಂತ ಒಳ್ಳೇದು ಮಾಡಲಿ. ಬಿಜೆಪಿಗೆ ಹೋಗಿ ಸೋಲಾಗಿದೆ, ಅನಾಹುತ ಆಗಿದೆ. ಯಾರನ್ನೋ CM ಮಾಡಲು ಹೋಗಿ ನೀವು ಸೋತಿದ್ದೀರಿ. ನೀವು ಲೋಕಸಭೆಗೆ ನಿಲ್ಲುವಂತೆ ಬೆಂಬಲಿಗ ಮುಖಂಡರು ಕಾರ್ಯಕರ್ತರು ಒತ್ತಡ ಮಾಡ್ತಿದ್ದಾರೆ. MTB ನಾಗರಾಜ್ ಅವರು 2 ಸಲ ಸೋತರು, ಮಂತ್ರಿಯಾಗಿ ಆಗಿದ್ದವರು. ನಾನು ಬಹಿರಂಗವಾಗಿ ಏನು ಹೇಳೋಕ್ಕೆ ಹೋಗಲ್ಲ ಎಂದರು. ಪಕ್ಷ ಯಾರಿಗೆ ತೀರ್ಮಾನ ಮಾಡಿ ಟಿಕೆಟ್ ಕೊಡಲಿ, ಅವರಿಗೆ ಪರವಾಗಿ ಕೆಲಸ ಮಾಡುವೆ. ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ಕೊಡಲಿ, ನಾನೇ 2-3 ಕ್ಷೇತ್ರಗಳಲ್ಲಿ ಓಡಾಡುತ್ತೇನೆ. ಅವರ ಮಗನ ಪರವಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ನಾನು 2 ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಟಿಕೆಟ್ಗಾಗಿ ನಾನು ಲಾಬಿ ಮಾಡಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿರಿಯಾನಿ ಹಾಕಿಸೋದು, ಪ್ರವಾಸ ಮಾಡಿಸೋ ಮೂಲಕ ಟಿಕೆಟ್ ಕೇಳುವ ಜಾಯಮಾನ ತಮ್ಮದಲ್ಲ. ಅದರ ಅಗತ್ಯವೂ ಇಲ್ಲ. ಟಿಕೆಟ್ಗಾಗಿ ಲಾಬಿ ಮಾಡಲ್ಲ. ಅವಕಾಶ ಇದೆ. 5-6 ಕ್ಷೇತ್ರದಲ್ಲಿ ನಮ್ಮ ಸಮುದಾಯ ಇದೆ. ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕಿದೆ. ನಮ್ಮ ಮುಖಂಡರಿಗೆ ಏನು ಹೇಳಬೇಕೋ ಅದು ಹೇಳಿದ್ದೀನಿ. ಎಲ್ಲರನ್ನೂ ಕರ್ಕೊಂಡು ಹೋಗಿ ಬಿರಿಯಾನಿ ಹಾಕ್ಸೋದು ಮಾಡಿಲ್ಲ. ಯಾರಿಗೆ ಟಿಕೆಟ್ ಕೊಡಲಿ, ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಲಿ, ಇಡೀ ಜಿಲ್ಲೆಯ ಜವಾಬ್ದಾರಿ ನಾನೇ ತಗೋತೀನಿ ಎಂದು ಸುಧಾಕರ್ ಭರವಸೆ ನೀಡಿದರು. ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ, ಪ್ರಧಾನಮಂತ್ರಿಗಳ ಅಭ್ಯರ್ಥಿ ನಮ್ಮ ಶ್ರೀ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಿಗಳು 543 ಕ್ಷೇತ್ರಕ್ಕೂ ಕೂಡ ಅವರೇ ಅಭ್ಯರ್ಥಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಇಲ್ಲಿ ಕರ್ನಾಟಕದಲ್ಲಿ ನಮಗೆ ಮೈತ್ರಿ ಆಗಿದೆ JDSನವರು, ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ. ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು ಅಂತೇಳಿ. ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೇನೆ. ಬಿಟ್ಟರೆ ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ, ಅದನ್ನೇನು ಭಾಳ ಸೀರಿಯಸ್ಸಾಗಿ ತಗೋಬೇಕಲ್ಲ. ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು, ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರು ಕೆಲಸ ಮಾಡೋದಷ್ಟೇ ನಮ್ಮ ಪಾಪ. ಅವರು ರಾಜಕಾರಣದಲ್ಲಿದ್ದಾರೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅವ್ರ ಹಿಂಬಾಲಕರು ಭಾಳ ಒತ್ತಾಯ ಮಾಡಿದಾಗ ಏನು ಹೇಳ್ತಾರೆ, ಅವರು ಕೂಡ ನಮಗೆ ಸಿಗ್ತದಪ್ಪ ಅಂತ ಅವ್ರು ಹೇಳಿಲ್ವ, ಎಲ್ಲೂ ಕೂಡ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ಸಿಂದ ಬಂದಂಥವ್ರು ಆದಮೇಲೆ ಬಂದ ಮೇಲೇ ಅವರು ಕೂಡ BDA ಚೇರ್ಮನ್ ಆಗಿದ್ದಾರೆ. ಅವರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಯಾವುದೂ ತಪ್ಪಾಗಿ ಹೇಳೋವಂಥ ಅವಶ್ಯಕತೆಯೂ ಇಲ್ಲ ನನಗೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.